ಹಿಂದಿನ ಕೆಟ್ಟ ಮಾತುಗಳ ಪ್ರಭಾವವನ್ನು ಮರಿಬೇಕಾಗಿದೆ. ಮತ್ತು ಯಾರೋ ನಮಗೆ ಕೆಟ್ಟದ್ದು ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ, ಅವ್ರ ನೆನಪು ನಮಗೆ ಪದೇ ಪದೇ ಬರ್ತಾ ಇರ್ತದೆ. ಯೋಗದಲ್ಲಿ ಕೂತ್ಕೊಳ್ತೀರಿ, ಪ್ರಭು ಮಿಲನದ ಸುಖ ಸಿಗ್ತಾ ಇದೆ, ಆದರೆ ಆ ಕೆಟ್ಟ ಘಟನೆ ಕೆಟ್ಟ ಮಾತು ನೆನಪಾಗ್ತದೆ ಅಂತ ಇಟ್ಕೊಳ್ಳಿ, ಆವಾಗ ಎಲ್ಲವೂ ಸಹ ಕೆಟ್ಟು ಹೋಗ್ತದೆ. ಆದರೆ ಈಗ 2 ಕೆಲಸಗಳನ್ನು ಮಾಡೋಣ ನಾವೆಲ್ಲರೂ. ಯಾರೆಲ್ಲರೂ ನಮ್ಮ ಜೊತೆಗೆ ಕೆಟ್ಟ ವ್ಯವಹಾರ ಮಾಡಿದ್ದಾರೆ ಅವರಿಗೆ ಕ್ಷಮಾದಾನ ಮಾಡಿರಿ. ಅವರ ಶಬ್ದಗಳನ್ನು ನೆನಪು ಮಾಡ್ಕೋಬೇಡ್ರಿ, ಭಗವಂತನ ಶಬ್ದಗಳನ್ನು ನೆನಪಿಟ್ಕೊಳ್ಳಿ. ಈಶ್ವರಿಯ ನಶೆಯಲ್ಲಿ ನೀವಾಗ ಇರ್ತೀರಿ, ಆ ವಿಷಯ ಅಲ್ಲಿಯೇ ಸಮಾಪ್ತಿ ಆಗ್ತಾ ಹೋಗುತ್ತೆ. ಅದು ಬಹಳ ಸಣ್ಣದು ಅಂತ ಅನ್ನಿಸ್ತದೆ. ಅದಕ್ಕಾಗಿ ಕ್ಷಮಾದಾನ ಮಾಡಬೇಕು. ಮತ್ತು ಹಿಂದಿನ ಪ್ರಭಾವವನ್ನು, ಯಾವುದು ಬುದ್ಧಿಯಲ್ಲಿ ಪ್ರಭಾವ ಬೀರಿದೆ, ಅದನ್ನು ಸದಾ ಕಾಲಕ್ಕಾಗಿ ಡಿಲೀಟ್ ಮಾಡಬೇಕು.